RH9 ಟಿವಿಗೆ ಸ್ವಾಗತ. ನಾನು ರಾಮಚಂದ್ರ ಕುಕ್ಕುಡಿ. ಇಂದು ತುರ್ನೂರು ಗ್ರಾಮದ ಸಿದ್ದೇಶ್ವರ ದೇವಸ್ಥಾನದಲ್ಲಿ ಕುರಿಗಾರರ ಸಭೆಯನ್ನು ನಡೆಸಲಾಯಿತು. ಈ ಸಂದರ್ಭದಲ್ಲಿ PUCಯಲ್ಲಿ ಶೇಕಡಾ 77 ಅಂಕ ಪಡೆದು ಕನ್ನಡ ವಿಷಯದಲ್ಲಿ 100ಕ್ಕೆ 100 ಅಂಕ ಪಡೆದ ಕುರುಗಾಯಿ ಮಗಳಾದ ಪ್ರೇಮಾ ಗಡದಾರವರಿಗೆ ಸನ್ಮಾನಿಸಲಾಯಿತು. ನಂತರ ಕುರಿಗಾರರ ತೊಂದರೆ, ಇದಕ್ಕೆ ಪರಿಹಾರದ ಬಗ್ಗೆ ಚರ್ಚಿಸಲಾಯಿತು. ಜಬರ್ದಸ್ತಿ ಕೆಲಸ ಮಾಡೇ ಮಾಡ್ತಾರೆ. ಅದಕ್ಕಾಗಿ ಇನ್ನೂವರೆಗೂ ಏನು ಆದ ತಪ್ಪುಗಳು ಆಗಲಿ ಏನೋ ಆಗಲಿ ಆಗಿ ಹೋಗ್ಯಾವ. ಇನ್ಮೇಲೆ ನಮ್ಮ ಹಾಲ್ಮತ ಸಮಾಜದ ಮೂಲ ಕಸಬು ಅಂದ್ರೆ ಒಂದು ಕುರಿ. ಆ ಕುರಿಯಿಂದ ನಮ್ಮ ಸಮಾಜ ಇನ್ನೂವರೆಗೂ ಒಂದು ದೊಡ್ಡ ಜಗತ್ತಿನ ಶ್ರೇಷ್ಠವಾದ ಸಮಾಜ ಹಾಲ್ಮತ ಸಮಾಜ ತಿಳ್ಕೊಂಡಿದ್ವಿ. ನಮಗೆ ಡೊಳ್ಳು, ಭಂಡಾರ, ಕಂಬಳಿ ಇವು ಒಂದು ದೊಡ್ಡ ಆಸ್ತಿ. ಈ ಆಸ್ತಿ ಉಳಿಸ್ಕೋಬೇಕಾದ್ರೆ ನಾವು ಕುರುಗಾರಿಗಳಿಗೆ ನಗರದಲ್ಲಿವರು ಎಲ್ಲರನ್ನೂ ಒಗ್ಗಟ್ಟಾಗಿ ಅವ್ರು ಸಪೋರ್ಟ್ ಮಾಡ್ತಾ ಇರ್ಬೇಕು. ನೀವು ಯಾವಾಗಲೂ ಒಂದು ಫೋನ್ ಹಚ್ಕೊತು ನಿಮ್ಮ ಒಂದು ಕಮ್ಯುನಿಕೇಶನ್ ಇಟ್ಕೋಬೇಕು. ನಿಮ್ಮ ಪರಿಚಯ ಒಂದು ಸಂಬಂಧ ಇತ್ತಂದ್ರೆ ನೀವು ಏನೋ ಪ್ರಾಬ್ಲಮ್ ಇದ್ದಾಗ ಬಂದ್ರಿ ಅಂದ್ರೆ ನಮ್ಮಂತ 4 ಮಂದಿ ಯಾರು ನಿಂಗಪ್ಪನ ಇರ್ಬೋದು, ಹಾಗನೋಯ್ತು ಇರ್ಬೋದು, ಯಾರ್ಯಾರು ಕೂಡಿಕೊಂಡು ಒಂದು ರೋಜ್ಗಳ ಕೆಲಸ ಬರೇ ಹೇಳುದು ಕೇಳುದು ಇದನ್ನು ಯಾರೂ ಹೆದರುವುದಿಲ್ಲ. ಈಗ ಅದಕ್ಕಾಗಿ ಬರೋದಿನ ಮಂದಿಗಳು ಎಲ್ಲ ಕುರಿಗಾರಗಳು ಒಂದು ಒಗ್ಗಟ್ಟಾಗಿ ಒಂದು ಪೂರ್ತಿ ಒಂದು ಯೂನಿಯನ್ ಮಾಡ್ಕೋರಿ. ಯೂನಿಯನ್ ಮಾಡ್ಕೊಂಡ ನಿಂಗಪ್ಪನಂತರ್ಗೆ ಒಂದು ಜವಾಬ್ದಾರಿ ಕೊಟ್ರಿ. ಅವರು ನಿಮ್ಮೆಲ್ಲ ಕೆಲಸಗಳನ್ನು ಈಡೇರಿಸ್ತಾರ. ಆಮೇಲೆ ನಮ್ಗೆ ಹೆಚ್ಚಿಗೆ ಏನಾರ ಪ್ರಾಬ್ಲಮ್ ಆತಿ, ಬೆಳಗಾವಿ ಜಿಲ್ಲಾದಾಗ ಸ್ಟೇಟ್ ಲೆವೆಲ್ದಾಗ ಏನೋ ಪ್ರಾಬ್ಲಮ್ ಅಂತ ಕಾಶಿನಾಥ್ ಅನ್ನೋರು ಯಾವಾಗಲೂ ಕುರಿಗಾಯಿ ಬಂದ್ರು ಅಷ್ಟೇ ಅಲ್ಲ, ಹಾಲ್ಮತ ಸಮಾಜ ಯಾರೋ ಒಂದು ಫೋನ್ ಹಚ್ಚಿರಿ, ಏನೋ ಸಮಸ್ಯೆ ಇರಲಿ. ನಾವು ರಾಮದುರ್ಗ ತಾಲೂಕದಾರೆ ಬಾಗಲಕೋಟೆ ಜಿಲ್ಲಾದಾಗ ಫೋನ್ ಮಾಡಿ ಕೇಳ್ತೀವಿ. ನಮ್ಮ ರಾಮದುರ್ಗ ಹಿಂಗೆ ಆಗ್ಬೇಕು ಅಂತ ಪಟ್ಟ ಫೋನ್ ಎತ್ತರ. ಅದ್ರ ಸಮಸ್ಯೆಗಳು ಸಣ್ಣಂತ ವ್ಯಕ್ತಿ ಅದಾರ, ಬಹಳ ಸಮಾಜದೊಳಗೆ ಹೆಂಗ ಸರಳ ಸಜ್ಜಿತ ವ್ಯಕ್ತಿ. ಅವ್ರ ಕಡೆ ಎಲ್ಲ ಅಧಿಕಾರಿಗಳು ಎಲ್ಲ ಬರ್ತಾ ಹೋಗ್ತಾ ಅದ್ರ ಬಗ್ಗೆ ಏನ್ ತಿಳ್ಕೊತಾರೆ. ಅವ್ರು ಸಾಮಾನ್ಯ ಜನರೇ ಇರ್ತಾರೆ. BJP ಇರ್ಲಿ, ಕಾಂಗ್ರೆಸ್ ಮಾತ್ರ ಗೊತ್ತಾಗತ್ತೆ. ಹಿಂಗಿಂಗ ಸೌಲಭ್ಯಗಳು ಅದಾವ, ಹಿಂಗೆ ನೀವು ಅದಾವ ಅನ್ನೋದು ಮಾತ್ರ ಹೇಳಿದ್ರೆ ಮಾತ್ರ ಗೊತ್ತಾಗತ್ತೆ. ಪಾಪ ಅಡಿಯಾಗಿರ್ತಾರೆ ಅವರು, ಗೊತ್ತಾಗೋದಿಲ್ಲ ಅವ್ರಿಗೆ. ಅದಕ್ಕೆ ದಯಮಾಡಿ ಇಲ್ಲಿ ಈ ಸಭೆಗೆ ಬಂದಿದ್ರಲ್ಲ, ಭಾಳಷ್ಟು ಜನ ಬಂದಿದ್ರಲ್ಲ ಅವ್ರ. ಪಾಪ ಲೇಟ್ ಆದ ಸಂಬಂಧ ಒಂದಿಷ್ಟು ಮಂದಿ ಪಾಪ ಕುರಿ ಬಿಟ್ಟು ಬಂದ್ರು, ಒಂದಿಷ್ಟು ಮಂದಿ ಹೋದ್ರು. ಹೋಲಿ ಏನು ತೊಂದರೆ ಇಲ್ಲ ನಮಗೆ. ಯಾಕಂತಂದ್ರೆ ಇದ್ರ ಬಗ್ಗೆ ವಿಸ್ತಾರವಾಗಿ ಈ ಕುರಿಗಾರ ಗನ್ ಲೈಸೆನ್ಸ್ ಕೊಡಿಸೋ ಸಂಬಂಧ ವಿಸ್ತಾರವಾಗಿ ನಮ್ಮ ಹಿರಿಯರು ಬಂದಾರ, ಹೇಳ್ತಾರ. ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ನಾವು. ಯಾಕಂತಂದ್ರೆ ಕುರಿಗಾರ ಅವನಂತರ ಗನ್ ಐತಪ್ಪ ಅಂತ ತುಡು ಮಾಡೋರು ಹೆದರ್ತಾರ, ಎಲ್ಲಿ ತೆಗಿಮಾರ ಹೋಗಿದ್ದಾನೆ ಅಂಥೇಳಿ. ಇರ್ಲಿಕ್ಕಂದ್ರೂ ಐತೆ ಅಂತಂತಂದ್ರೆ ಎಷ್ಟೋ ಭಯ ಹೊಡ್ತೈತೆ ಮನುಷ್ಯಾಗ. ಯಾಕೆ ಕುರಿಗಾರ ಅಡವಿಯಲ್ಲಿರೋ ಅವಂಗ ಪಾಪ ಯಾರೂ ಇರೋದಿಲ್ಲ. ಅವಂಗ ಧೈರ್ಯ ತುಂಬ ಕುರಿ ಅಷ್ಟ ಬೇರೆ 2 ನಾಯಿ ಇರ್ತಾವ. ಅದಕ್ಕೆ ಗಣ ಸರ್ಕಾರಕ್ಕೆ ಈ ವೇದಿಕೆ ಮುಖಾಂತರ ನಾವೊಂದು ಹೆಮ್ಮೆ ವಿಷಯ ಹೇಳ್ಬೇಕಂತಂದ್ರೆ ಗಣ ಸರ್ಕಾರ ಒಂದು ಥ್ಯಾಂಕ್ಸ್ ಹೇಳ್ಬೇಕಂತ ನಾವು ಕುರಿಗಾರಿಗೆ ಬಂದೂಕ್ ಲೈಸೆನ್ಸ್ ಕೊಡ್ರಿ ಅಂತೇಳಿ ಹೇಳಿದ್ದಕ್ಕಾಗಿ. ಗೌರ್ಮೆಂಟದ ಉಪಾಧ್ಯಕ್ಷ ಏನಂದ್ರೆ ಗೌರ್ಮೆಂಟ್ ಸಂಸ್ಥೆ ಒಂದು ದೊಡ್ಡ ಸಂಸ್ಥೆ ಅಲ್ವಾ, ಆ ಸಂಸ್ಥೆದ ಉಪಾಧ್ಯಕ್ಷ ಕುರಿಗಾರ ಸಮಸ್ಯೆಗಳನ್ನು ತಿಳ್ಕೋಬೇಕು. ನಾನು ಅಲ್ಲೇ ನನ್ನ ಭಾಗದಾಗ ಬರ್ತಕ್ಕಂಥ ಕುರಿಗಾರ ಸಮಸ್ಯೆಗಳು ಗೊತ್ತಿದ್ದು ನನಗೆ. ಆದ್ರೆ ರಾಜ್ಯದಾಗ ಯಾವ ಥರ ಸಮಸ್ಯೆಗಳು ಅದಾವ ಅನ್ನೋದು ಗೊತ್ತಿರಲಿಲ್ಲ. ಇಲ್ಲಿ ಬಂದಾಗ ಗೊತ್ತಾಯಿತು, ಆ ಕುರಿಗಾರ ಅವ್ರು ನನಗೆ ಆಡಿಯೋ ಕಳಿಸ್ತಿರ್ತಾರೆ, ಯಾವ ಬೈದಿರ್ತಾನಲ್ಲ, ರಾಜ್ಯದ ಎಲ್ಲೇ ಇರಲಿ ಅದು, ಅವ್ರು ನನಗೆ ಯಾವ ರೈತ ಬೈದಿರ್ತಾನೆ, ಅವ್ನು ಅಂದಾಗ ನಿಮ್ಗೆ ಏನೋ ಇರೋಲ್ಲ, ಅದು ಕರಿಲ್ಲ ಇರುತ್ತೆ, ಏನೋ ಪೀಕ ಇರೋಂಗಿಲ್ಲ. ಆರು ಹೊಡ್ಕೊಂಡು ಹೋದ್ರೆ ಒಂದು ಮರಿ ಕೊಡ್ಬೇಕು ನನಗೆ. ಅದಕ್ಕೆ ಒಂದು ಮರಿ ಕೇಳ್ತಾನ, ನೀವು ಬೇಯ್ತಾನ ಬಡಿತಾನ, ಒಂದು ಮರಿ ಕೇಳ್ತಾನ, ಕೊಟ್ಟು ಸುಮ್ಮನೆ ಬರ್ತೀರಿ ಪಾಪ ನೀವು. ನಮ್ಮ ಪಡ್ಯಾಪನ ಹೇಳ್ತಾನೆ, ನೀವು ತಹಸೀಲ್ದಾರ್ ಕಂಪ್ಲೇಂಟ್ ಮಾಡಿರಿ, ಸಣ್ಣ ಹೊಡೀರಿ, ಉರಿ ಹಚ್ಚಿರಿ. ಆ ಶಕ್ತಿ ಅವ್ರಿಗಿತ್ತಂದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ರು, ನಿಮ್ಮ ಕುರಿ ಇದು ಮಾಡಕ್ಕೆ ಅವರೇ ಯಾಕೆ ಬರ್ತಿದ್ರು ಇಲ್ಲಿ, ಹೌದಿಲ್ಲ? ಹಂಗೆ ಇರಂಗಿಲ್ಲ ಅದು. ಅವ್ರ ಪಾಪ ಅವ್ರ ಭಯ, ಅವ್ರಿಗೆ ಹೊರಗಿನ ಜಗತ್ತಿನ ಬಗ್ಗೆ ಈ ಕಾನೂನು ಬಗ್ಗೆ ತಿಳುವಳಿಕೆ ಇರಂಗಿಲ್ಲ. ಅದು ಹಂಗಾಗಿ ಅವರು ಏನ ಕೇಸ್ ಅವ್ರು ಜೀವನ ಮಾಡ್ತಿರ್ತಾರ. ಪ್ರತಿ ದಿವಸ ಬೈತಾರ, ಪ್ರತಿ ದಿವಸ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ರೆ ಅಂದ್ರೆ ಅದನ್ನ ಮಾಡ್ಕೊತ ಅವ್ರು. ಹಂಗಾಗಿ ಇಲ್ಲಿ ಪಾಪ ಭಾಳಷ್ಟು ಬಯಸ್ಕೊಳ್ಳೋದಾಗ್ಲಿ, ಅವ್ರು ಕುರಿ ತುಳು ಮಾಡ್ತಾರ. ಆಮೇಲೆ ಅವ್ರಿಗೆ ಕಾಕ ಏನ ಅಂತೇಳಿ ಬಂದ್ ಕೇಸ್ ಅವ್ರ ಕುರಿಗಳನ್ನ ತೊಗೊಂಡೋಗ್ಬಿಡ್ತಾರ.